ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ನೋಡು, ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ನಿಂಗೆ ಮನಸ್ಸಾಗತ್ತಾ? ಹೇಳಮ್ಮ. ಅಣ್ಣ, ನನಗೆ ನಿನ್ನ ಬಗ್ಗೆ ಎಷ್ಟರ ಮಟ್ಟಿಗೆ ಕಾಳಜಿ ಇದೆ ಅಂತ ನಿಂಗೂ ಚೆನ್ನಾಗಿ ಗೊತ್ತಿದೆ. ಗಂಡನ ಮನೆ ಬಿಟ್ಟು ಅಣ್ಣನ ಮನೆ ಬರುವಷ್ಟು ಪ್ರೀತಿ ಕಾಳಜಿ ನಿನಗಿದೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಮ್ಮ. ಆ ನೀಚ ಮೋಸ್ಕಾರನ ಬಗ್ಗೆ ನನ್ನ ಹತ್ರ ಮಾತಾಡಬೇಡ ಅಂತ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಅಣ್ಣ. ಅವ್ನ ವಿಷಯ ಎತ್ತಿದ್ರೇ ನನ್ನ ಮೈಯೆಲ್ಲ ಉರ್ದೋಗ್ಬಿಡುತ್ತೆ. ಅವ್ನು ಏನು ಮೋಸ ಮಾಡಿದ್ದಾನೆ, ಏನೇನು ಮಾಡ್ದ ಎಲ್ಲ ನಿನ್ಗೂ ಗೊತ್ತು ತಾನೆ. ಪ್ಲೀಸ್ ಅವನ ಬಗ್ಗೆ ಮಾತಾಡಬೇಡ. ಅವನ ಬಗ್ಗೆ ಮಾತಾಡೋದಕ್ಕೂ ಯೋಗ್ಯತೆನೇ ಅವನಿಗಿಲ್ಲ ಅಣ್ಣ. ಆಮೇಲೆ ಇನ್ನೊಂದು ವಿಷಯ, ಅವನಿಗೋಸ್ಕರ ನಾನು ಮನೆ ಬಿಟ್ಟು ಬಂದೆ ಅಂತ ಹೇಳಬೇಡ. ನಾನು ಯಾವ ತ್ಯಾಗನೂ ಮಾಡಿಲ್ಲ ಅಣ್ಣ. ನ್ಯಾಯ ಎಲ್ಲಿತ್ತೋ ಅದಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ ಅಷ್ಟೇ. ಆದರೂ ನೀನು ಅನುಭವಿಸಿರೋ ನೋವು, ನುಂಗ್ಕೊಂಡಿರೋ ಅವಮಾನಗಳು, ಹೇಳ್ಕೊಳಕ್ಕಾಗದೇ ಇರೋಂಥ ಕಷ್ಟ, ಈ ಕುಟುಂಬಕ್ಕೆ ಮಾಡಿರೋ ನೀನು ತ್ಯಾಗ, ಪರಿಶ್ರಮ, ಇದನ್ನೆಲ್ಲ ನಾನು ಮರೆಯೋಕ್ಕಾಗತ್ತೇನಮ್ಮ? ನನ್ನ 3 ಮಕ್ಕಳನ್ನು ನಿನ್ನ ಮಡ್ಲಲ್ಲಿ ಹಾಕ್ಕೊಂಡು ಅವಳಿಗೆ ಪ್ರೀತಿ ವಾತ್ಸಲ್ಯ ಕೊಟ್ಟು ಸಾಕ್ತಾ ಇದೆಯಾ? ನಿನ್ನ ಈ ಋಣನ ಈ ಜನ್ಮದಲ್ಲಿ ನಾನು ತೀರ್ಸಕ್ಕಾಗಲ್ಲ ತಂಗಿ. ಅಣ್ಣ, ನಾನೊಂದು ಮಾತು ಹೇಳ. ನಮ್ಮನೆ ಮಕ್ಕಳನ್ನ ಮೊದಲು ನಂಬು ಅಣ್ಣ. ಅವ್ರು ಏನು ಹೇಳ್ತಾರೋ ಸಮಾಧಾನವಾಗಿ ಕೇಳಿಸ್ಕೊ ಅಣ್ಣ. ನಮ್ಮ ಮಕ್ಕಳನ್ನ ನಾವೇ ನಂಬಿಲ್ಲ ಅಂತಂದ್ರೆ ಊರನ್ನೇ ಅವ್ರಿಗೆ ದಾರಿ ಮಾಡಿಕೊಟ್ಟಾಗತ್ತಣ್ಣ. ಮಕ್ಕಳ ಮಾತನ್ನ ನಂಬು. ಇನ್ಮೇಲಾದ್ರೂ ಏನಾದ್ರೂ ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ತಗೋ ಅಣ್ಣ. ಅಷ್ಟೇ ನಾನು ನಿನ್ನ ಕೇಳ್ಕೊಳ್ಳೋದು. ಯಾಕೆಂದ್ರೆ ಈಗಾಗಲೇ ಒಬ್ಬ ಮಗುನ ಕಳ್ಕೊಂಡಿದ್ದೇನೆ. ಬೇಡ, ಮತ್ತೆ ಬೇಡ, 3 ಜನ ಮಕ್ಕಳನ್ನ. ಬೇಡ ಯಶು, ನಿನ್ನ ಮಗುನ ನಿನ್ನ ಕನಸಲ್ಲೂ ನೆನೆಸ್ಕೋಬೇಡ. ಯಾವಾಗ ಆ ಮಗು ನೆನಪಾಗುತ್ತೋ ಅವಾಗೆಲ್ಲ ನೀನು ಪಡೋ ಯಾತನೆಯನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ. ನೆನೆಸ್ಕೋಬೇಡ ದಯವಿಟ್ಟು. ನನಗಿರೋದೇ ಈ 3 ಜನ ಮಕ್ಕಳನ್ನ. ಇವರೇ ನನ್ನ ಬದುಕು. ಇವತ್ತು ಈ ಮಟ್ಟಕ್ಕೆ ಬದುಕಿದ್ದೀನಿ ಅಂದ್ರೆ ಈ ಬದುಕಿಗೆ ಅರ್ಥನ ಕಲ್ಪಿಸ್ಕೊಟ್ಟವ್ರೆ ಈ 3 ಜನ ಮಕ್ಕಳು ಅಣ್ಣ. ಇವ್ರನ್ನ ಬಿಟ್ಟ ನನಗೆ ಬೇರೆ ಬದುಕೇ ಇಲ್ಲ ಅಣ್ಣ. ಈ 3 ಜನ ಮಕ್ಕಳಿಗೋಸ್ಕರ ನಾನು ಬದುಕಿರೋದು. ನನಗೆ ಕೃಷ್ಣ, ವಿನಯ್, ಭರತ್ 3 ಜನನ್ನು ನಾನು ಹೆರ್ದೇ ಇರ್ಬೋದಣ್ಣ. ಆದ್ರೆ ಅವರು ನನ್ನ ಮಕ್ಕಳಣ್ಣ, ನನ್ನ ಮಕ್ಕಳವರು. ಆದ್ರೆ ಇದೇ ಕೈಯಿಂದ ಎತ್ತಾಡಿಸಿ ಬೆಳೆಸಿದೀನಿ. ನನ್ನ ಗರ್ವದಿಂದ ಹೇಳ್ಕೊಳ್ತೀನಿ ಅಣ್ಣ, ನನ್ನ ಮಕ್ಕಳಣ್ಣ ಅವರು. ಯಾವ ತಪ್ಪು ಮಾಡಲ್ಲ ಅಣ್ಣ ಅವರು. ನೀನ್ ನನ್ನ ಗಂಡನೇ ಆಗಿರ್ಬೋದು, ಆದ್ರೆ ಇದು ನನ್ನ ಕುಟುಂಬ ಅಣ್ಣ. ಈ ಕುಟುಂಬಕ್ಕೆ ಯಾರಾದ್ರೂ ಏನಾದ್ರೂ ಅನ್ಯಾಯ ಮಾಡಿದ್ರೆ, ಮೋಸ ಮಾಡ್ಬೇಕು ಅಂತ ನೋಡಿದ್ರೆ, ನೋವು ಕೊಡೋದಕ್ಕೆ ನೋಡಿದ್ರೆ ರಾಕ್ಷಸಿ ಆಗ್ಬಿಡ್ತೀನಿ ಅಣ್ಣ, ರಾಕ್ಷಸಿ ಆಗ್ಬಿಡ್ತೀನಿ. ಕಲ್ಯಾಣಿ, ಏನು ಯೋಚನೆ ಮಾಡ್ತಿದ್ಯಾ? ಯಾಕೆ ಟೆನ್ಷನಲ್ಲಿದೆಯಾ? ಹಾಗೇನಿಲ್ಲ, ಆರಾಮಾಗಿದ್ದೀನಿ. ನಮ್ಮ ರುಕ್ಕು ಬಗ್ಗೆ ಯೋಚನೆ ಮಾಡ್ತಿದ್ದೆ. ರುಕ್ಕು ಬಗ್ಗೆನಾ? ಏನು ಯೋಚನೆ ಮಾಡ್ತಿದ್ದೆ? ನನಗೆ ಬರೀ ಅವಳದೇ ಯೋಚನೆ ಆಗಿದೆ. ಅವಳು ಮೋಸ್ಟ್ ಆಫ್ ದ ಟೈಮ್ನ ಇಲ್ಲೇ ಕಳೀತಿದ್ದಾಳೆ ಅಂತ ನನಗೆ ಫೀಲ್ ಆಗ್ತಿದೆ. ಬೇಡದಿರೋ ವಿಷಯಕ್ಕೆಲ್ಲ ಮೂಗು ತೋರಿಸ್ತಾಳೆ. ನನಗೆ ಅದೇ ಯೋಚನೆ ಆಗೋಗಿದೆ. ಕಲ್ಯಾಣಿ, ರುಕ್ಕು ಒಳ್ಳೆ ಹುಡುಗಿ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ನಾನು ಆ ರೀತಿ ಹೇಳ್ತಿಲ್ಲ. ಅವಳಿಗೆ ಬೇಡದಿರೋ ವಿಷಯದಲ್ಲೆಲ್ಲ ಮೂಗು ತೋರಿಸ್ತಿದ್ದಾಳೆ. ಅದು ನಮ್ಮ ವಿಷಯದಲ್ಲಿ, ನಮ್ಮ ಫ್ಯಾಮಿಲಿ ವಿಷಯದಲ್ಲಿ ಎಲ್ಲ ಮಾಡಬಾರ್ದಲ್ವಾ? ಹೇ, ಅವಳು ಆದಷ್ಟು ಬೇಗ ನಮ್ಮನೆ ಒಳಗೋಳು. ಮತ್ತೆ ಯಾಕೆ ಟೆನ್ಷನು? ಹೇ, ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಇವಾಗ ಅವಳು ನಮ್ಮ ಕುಟುಂಬದವಳೆ ಅಲ್ವಾ? ನಿನ್ನ ತಂಗಿ ಅಂದಮೇಲೆ ನಮ್ಮ ಕುಟುಂಬಕ್ಕೆ ಸೇರ್ತಾಳೆ. ಹಾಗಾಗಿ ಟೆನ್ಷನ್ ಯಾಕೆ?
ಈಗ ಅವಳ ನಡೆ ನುಡಿ ಆಗಲಿ ಅವಳ ಮಾತಾಗಲಿ ಅದರಿಂದ ಯಾರಿಗೂ ಏನೂ ಸಮಸ್ಯೆ ಇಲ್ಲ, ಮುಂದೆ ಸಮಸ್ಯೆನೂ ಬರಲ್ಲ. ಸೊ ಭಯ ಯಾಕೆ ಪಡ್ತೀಯ? ಆರಾಮಾಗಿ ರಿಲ್ಯಾಕ್ಸ್ ಮಾಡು. ರುಕು, ನಾನೊಂದು ಮಾತು ಕೇಳ್ತೀನಿ, ಮುಚ್ಚು ಮರೆ ಇಲ್ಲದೆ ನೇರವಾಗಿ ಉತ್ತರ ಹೇಳಬೇಕು. ಕೇಳಿ ಸರ್. ಆಗೋದಿಲ್ಲ ಅಂತ ಹೇಳುತ್ತಾನೆ. ನನ್ನ ಮಾತು ನಿನ್ಗೆ ಅರ್ಥ ಆಗಲಿಲ್ಲ? ದೊಡ್ಡಮ್ಮ ನಿನ್ನನ್ನು ಅಡುಗೆ ಮನೆಗೆ ಕರೆಸಿ ಮುಸುರೆ ತಿಕ್ಕು, ನೆಲ ಒರೆಸು ಅಂತೆಲ್ಲ ಹೇಳುವಾಗ ಈ ಕೆಲಸ ಎಲ್ಲ ಮಾಡೋಕ್ಕೆ ನನ್ನಿಂದ ಆಗೋದಿಲ್ಲ, ನಾನು ಈ ಕೆಲಸಕ್ಕೆ ಬಂದಿಲ್ಲ, ಕಚೇರಿ ಕೆಲಸ ನೋಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೋದಾಗಿತ್ತಲ್ಲಮ್ಮ. ಯಾಕಮ್ಮ ಅವೆಲ್ಲ ಮಾಡ್ತಾ ನಿಂತಿದ್ದೆ ನೀನಲ್ಲಿ? ಸರ್, ಅವರಿಗೆ ವಯಸ್ಸಾಗಿದೆ ಅಲ್ವಾ, ಹಿರಿಯರು ಹೇಳಿದ್ಮೇಲೆ ಮಾಡಬೇಕಲ್ವಾ, ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿತ್ತು? ಪ್ರತಿ ಸಲ ನಿನ್ನ ಹತ್ರ ಮಾತಾಡುವಾಗಲೂ ನನಗೊಂಥರ ಹೆಮ್ಮೆ ಆಗ್ತಾನೆ ಇರುತ್ತೆ. ನಿಜವಾಗ್ಲೂ ನಿಂಗೆ ಜನ್ಮ ಕೊಟ್ಟವರು ಭಾಗ್ಯವಂತರು. ಯಾವ ಮನೆಗೆ ನೀನು ಸೊಸೆಯಾಗಿ ಹೋಗ್ತೀಯೋ ಆ ಕುಟುಂಬದವರಂತೂ ಖಂಡಿತ ಪುಣ್ಯ ಮಾಡಿರ್ತಾರೆ. ನಾನು ಈ ಮಾತು ಹೇಳುವಾಗ ನಿನಗೆ ಅದು ಅತಿ ಅಂತ ಅನ್ನಿಸ್ಬೋದು, ಆದರೆ ಸತ್ಯ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇಂಥ ಹೆಣ್ಣುಮಗು ಯಾವ ಕುಲಕ್ಕೆ ಸಿಗುತ್ತೆ? ಸದ್ಯಕ್ಕಂತೂ ಯಾರ ಮನೆಗೆ ಹೋಗೋ ಪ್ಲಾನು ಇಲ್ಲ ಸರ್. ನಮ್ಮ ಮನೆ ಆಯಿತು, ಬಿಟ್ಟರೆ ನಿಮ್ಮ ಮನೆ ಕಮ್ಮ ಆಫೀಸ್, ಅಷ್ಟೇ ನನ್ನ ಪ್ರಪಂಚ. ಅಂದರೆ ನೀನು ಮದುವೆ ಆಗೋದಿಲ್ಲ ಮಗಳೇ? ಆ ಯೋಚನೆ ಇನ್ನೂ ತಲೆಗೆ ಬರಲಿಲ್ಲ ಸರ್. ಬೇರೆಯವ್ರ ಮನೆಗೆ ಒಳ್ಳೆ ಸೊಸೆ ಆಗೋಕ್ಕೂ ಮುಂಚೆ ನಮ್ಮ ಮನೇಲೆ ಒಳ್ಳೆ ಮಗಳಾಗಿ ಒಂದು ಸ್ವಲ್ಪ ಕಾಲ ಕಳಿಬೇಕಲ್ವ ಸರ್? ಇನ್ನೆಷ್ಟು ಒಳ್ಳೆಯವಳಾಗಬೇಕು ನೀನು? ಹಾಗಲ್ಲ ಸರ್, ಮನೆ ನಡೆಸಿ ಇರೋ ಜವಾಬ್ದಾರಿಗಳನ್ನೆಲ್ಲ ಕರೆಕ್ಟಾಗಿ ನಿಭಾಯಿಸಿದ್ರೆ ಒಳ್ಳೆ ಮಗ ಅಂತ ಹೇಳ್ತಾರಲ್ಲ, ಹಾಗೆ ನಾನು ನನ್ನ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸಿ ಮನೆಗೆ ಒಳ್ಳೆ ಮಗಳಾಗೋಣ ಅಂತ. ಸ್ವಲ್ಪ ಶ್ರಮ ಪಟ್ಟರೆ ಎಲ್ಲರೂ ಒಳ್ಳೆ ಮಕ್ಕಳಾಗ್ತಾರೆ, ಆದರೆ ಆದರ್ಶ ಮಕ್ಕಳಾಗೋದಿಲ್ಲ. ತುಂಬ ಅಪರೂಪ ಅದು. ಅಂಥ ಅಪರೂಪದ ಹೆಣ್ಣುಮಗು ನೀನು. ದೇವ್ರು ನೀನು ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು ಸರ್. ನಾನಿನ್ನು ಹೋಗಿ ಬರ್ತೀನಿ. ಆಯಿತು ಮಗಳೇ.